ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ನೆಕ್ಸಸ್ ಮಾಲ್ಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇವಾಗ ಇನ್ಸ್ಟಾಗ್ರಾಮಿಗೆ ವಿಡಿಯೋ ರೀಲ್ಸ್ ನ ಶೂಟ್ ಮಾಡ್ತೀವಲ್ಲ. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ನೆಕ್ಸಸ್ ಮಾಲ್ಗೆ ಬಂದಿದ್ದೀನಿ. ಒಂದು ವಿಡಿಯೋ ಶೂಟ್ ಇತ್ತು. ಸೊ ಪ್ರಮೋಷನ್ ಶೂಟ್ಸ್ ಹೇಗ್ ನಡೆಯುತ್ತೆ, ಹೆಂಗ್ ಟೈಮ್ ತಗೊಳತ್ತೆ ಎಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರ್ಸೋಣ ಅಂತ ಇದ್ದೀನಿ. ಅಂಡ್ ಇವಾಗ ನಾನ್ ತಿಂತಾ ಇರೋದು ನೋಡಿ ಫ್ರೀನೇ, ಬಟ್ ಮೊನ್ನೆನೂ ಬಂದು ಇದನ್ನ ವಿಡಿಯೋ ಶೂಟ್ ಮಾಡಿದೆ. ಒಂದ್ ಸ್ವಲ್ಪ ರೀಟೇಕ್ಸ್ ತಗೋಬೇಕಿತ್ತು, ಅದು ಕಂಪ್ಲೀಟ್ ಅಪ್ರೂವ್ ಆಗ್ಬೇಕು. ತುಂಬಾನೇ ಪ್ರಾಸೆಸ್ ಇರುತ್ತೆ. ಅದನ್ನು ಎಸ್ಪೆಷಲಿ ಈ ತರ ಮಾಲ್ಸ್ ಅಲ್ಲೆಲ್ಲ ಮಾಡುವಾಗ ವಿಡಿಯೋಸ್ ನಾವು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಮತ್ತೆ ಮತ್ತೆ ಚೇಂಜಸ್ ಹೇಳ್ತಾ ಇದ್ದಾರೆ. ಆ ಚೇಂಜಸ್ ಎಲ್ಲ ಮಾಡ್ಬೇಕು. ಈಗ ಏನಾಗಿತ್ತು, ಬರೀ ವಾಯ್ಸ್ ಓವರ್ ಇಲ್ಲ ಅಂದ್ರೆ ವರ್ಡಿಂಗ್ಸ್ ಅಲ್ಲಿ ಚೇಂಜಸ್ ಇರ್ಲಿಲ್ಲ, ಸ್ಕ್ರಿಪ್ಟ್ ಅಲ್ಲೇ ಚೇಂಜ್ ಇತ್ತು. ಸೊ ವಾಪಸ್ ಬಂದಿದೀವಿ. ಇದನ್ನೆಲ್ಲ ಮಾಡುವಾಗ ವಾಪಸ್ ಕೊಡ್ತಾನೆ ಇರ್ತಾರೆ, ತಿನ್ನಕ್ಕೂ ಬೇಕು. ನನ್ ಜೊತೆ ಇವತ್ತು ನಿಂತಿಸ್ಲಾ ಸೊ ನನ್ ಜೊತೆ ವಿಡಿಯೋ ಶೂಟಿಗೆ ನಾನು ಇವತ್ತು ತೃಪ್ತಿನ ಕರ್ಕೊಂಡ್ ಬಂದಿದ್ದೀನಿ. ಅವಳಿಗೆ ಡೆಸರ್ಟ್ಸ್ ಇಷ್ಟ, ಸೊ ಅದಕ್ಕೆ ನಾನ್ ಜಾಸ್ತಿ ಡೆಸರ್ಟ್ಸ್ ಎಲ್ಲ ತಿನ್ನಲ್ಲ. ಆಲ್ರೆಡಿ ಪಾಪ ಮೊನ್ನೆ ಬಂದಿದ್ದಾಗ ಒಂದ್ 5-6, ಇವಾಗ ಮತ್ತೆ ಒಂದ್ 3-4 ರೀಶೂಟ್ ಅಲ್ಲಿ. ಪಾಪ ಅವ್ರುನು ಏನ್ ಮಾಡ್ತಾರೆ, ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಯಾರು ತಿನ್ನಕ್ಕಿಲ್ಲ ಅಂದ್ರೆ ಓವರ್ ಈಟ್ ಮಾಡಕ್ಕೂ ಆಗಲ್ಲ. ನಾ ಹೇಳ್ತಾ ಇರೋದು ಇದೆಲ್ಲಾನು ಹೆಂಗ್ ಆಗತ್ತೆ ಅಂತ. ಆದ್ರೆ ಈ ಶೂಟ್ ಇವಾಗ ಮುಗಿಸಿದೀವಿ. ಇವಾಗ ನೆಕ್ಸ್ಟ್ ಬರ್ಗರ್ ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಇವಾಗ ಟೈಮ್ ಬಂದು 3 o'clock. ಸೊ ನಾನು ಅಂತೀನಿ ಪೂರ್ತಿ ಶೂಟ್ ಎಲ್ಲ ಮುಗಿಯೋ ತನಕ ಎಷ್ಟು ಟೈಮ್ ಆಗುತ್ತೆ, ಹೆಂಗೆ ರೀಟೇಕ್ಸ್ ಎಲ್ಲ ತಗೋತೀವಿ, ಅದೆಲ್ಲಾನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ತಡ ಮಾಡ್ದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೇಲ್ಗಡೆ ಫ್ಲೋರು ಫುಡ್ ಕೋರ್ಟ್ ಹತ್ರ ಬಂದು ಪೂರ್ತಿ ವಿಡಿಯೋನ ಮಾತಾಡ್ಕೊಂಡು ರೆಕಾರ್ಡ್ ಮಾಡಿದ್ದೀನಿ. ಮೈಕಲ್ ಚಾರ್ಜ್ ಖಾಲಿ, ಏನೂ ಒಂದು ಸ್ವಲ್ಪನೂ ವಾಯ್ಸು ಕೇಳಿಸಿಲ್ಲ. ಸೊ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ 2-3 ವೀಡಿಯೋ ಕ್ಲಿಪ್ಪಿಂಗ್ ಮಾಡಿದ್ದೆ. ಅದಾದಮೇಲೆ ಎಂಡಿಂಗಲ್ಲಿ ನೋಡ್ತೀನಿ ಯಾವುದೂ ವಾಯ್ಸ್ ಕೇಳಿಸಿಲ್ಲ. ಮತ್ತು ಕಂಪ್ಲೀಟಾಗಿ ರೀಟೇಕ್ನ ಮಾಡಿದ್ದೀನಿ ನಾನು. ಡಬಲ್ ವರ್ಕ್ ಇವತ್ತು. ವಾಪಸ್ ಇದು ರೀಟೇಕ್ ಮಾಡ್ತಾ ಇರೋದು. ಇದು ಶೆಲ್ ಖಾಲಿ ಆಗ್ಬಿಟ್ಟಿತ್ತು, ಸೊ ಸಾರಿ ಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು. ಪ್ಲೀಸ್, ಅದಕ್ಕೆ ಇವಾಗ ವಾಪಸ್ ರೀಟೇಕ್ ಮಾಡ್ತಾ ಇದೀವಿ. ಈಗ ನಾನು ಪ್ರಮೋಷನ್ ಮಾಡ್ತಾ ಇರೋದು ಮೆಕ್ಡೊನಾಲ್ಡ್ಸ್ದು 69 rupeesಗೆ ಒಂದು ಬರ್ಗರ್ ಮತ್ತೆ ಒಂದು ಕೋಕ್ ನ ಕೊಡ್ತಾ ಇದ್ದಾರೆ. ಸೊ ಕೋಕ್ ಆದ್ರೂ ತಗೋಬಹುದು, ಕೋಕ್ ಆದ್ರೂ ತಗೋಬಹುದು, ಇಲ್ಲ ಅಂದ್ರೆ ಸಾಫ್ಟಿ ಸರ್ವ್ ಆದ್ರೂ ತಗೋಬಹುದು. ಅದಕ್ಕೆ ನಾನು ಅನ್ಕೊಂಡಿರೋ ಕಾನ್ಸೆಪ್ಟ್ ಬಂದು, ಇವತ್ತು ವೀಕೆಂಡ್ ಇರೋದ್ರಿಂದ ತುಂಬಾ ಕ್ರೌಡೆಡ್, ಓಡಾಡ್ತಾನೆ ಇದಾರೆ ಜನ. ಸೊ ನಾನ್ ಅನ್ಕೊಂಡಿರೋ ಕಾನ್ಸೆಪ್ಟ್ ಬಂದು, ನಾನು ಮಾಲ್ ಅಲ್ಲಿ ಕಂಪ್ಲೀಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಏನಾದ್ರು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಏನಾದ್ರು ತಿನ್ನೋಣ ಅಂತ ಬರ್ತೀನಿ. ಸೊ ಕಂಪ್ಲೀಟ್ ಶಾಪಿಂಗ್ ಮುಗ್ದಿರತ್ತೆ, ಹೊಟ್ಟೆ ಹಸಿತಾ ಇರತ್ತೆ. ಆದ್ರೆ ಫೋನ್ ಅಲ್ಲಿ ನೋಡ್ತೀನಿ ಚಾರ್ಜ್ ಇರಲ್ಲ. ದುಡ್ಡೆಲ್ಲ ಶಾಪಿಂಗ್ ಮಾಡಿ ಮಾಡಿ ಖಾಲಿ ಆಗ್ಬಿಟ್ಟಿರತ್ತೆ. ಪ್ಲೀಸ್, ಎಷ್ಟು ಕ್ರೌಡೆಡ್ ಆಗಿದೆ ನೋಡಿ ನೆಕ್ಸಸ್ ಮಾಲ್. ಸೊ ಒಬ್ಬೊಬ್ರು ಪಾಪ ವಿಡಿಯೋ ಮಾಡ್ತಾ ಇದಾರಂತ ಸ್ಟಾಪ್ ಮಾಡ್ತಾರೆ, ಒಬ್ಬೊಬ್ರು ಗೊತ್ತಿದ್ದು ಮೂವ್ ಆಗ್ತಾನೆ ಇರ್ತಾರೆ ಇವ್ರ ತರ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತ ಇವಾಗ ಅದಕ್ಕೆ ಶಾಪಿಂಗ್ ಮಾಡಿರೋ ತರ ಬ್ಯಾಗ್ಸ್ ಬೇಕಿತ್ತು. ಇವಾಗ ಹೋಗಿ ಎಲ್ಲರ ಹತ್ರ ಕೇಳಿ ಬ್ಯಾಗ್ಸ್ ನ ತಗೊಂಡು, ಇದೆಲ್ಲ ಆಕ್ಚುಲಿ ತಗೊಂಡೋಗಿ ವಾಪಸ್ ಕೊಡ್ಬೇಕು. ಇಲ್ಲಿ ನೋಡಿ, ಜಸ್ಟ್ ಈ ತರ ಕ್ಲಾತ್ ಎಲ್ಲ ಕಲೆಕ್ಟ್ ಮಾಡಿ ಈ 3 ಬ್ಯಾಗ್ ಅಲ್ಲಿ ಫಿಲ್ ಮಾಡ್ಕೊಂಡು, ಏನಕ್ಕಂದ್ರೆ ಬ್ಯಾಗ್ ತೂಕ ಇಲ್ಲ ಅಂದ್ರೆ ಜಸ್ಟ್ ಹಂಗೆ ಈಸಿಯಾಗಿ ವಾಕ್ ಮಾಡ್ಬಿಡ್ತೀವಿ, ಅದು ಆ ನ್ಯಾಚುರಲ್ ಫೀಲ್ ಕೊಡಲ್ಲ. ಆ ರೀಸನ್ಗೆ ಇದನ್ನ ಸಹ ಫಿಲ್ ಮಾಡ್ಕೊಂಡ್ ಬಂದಿದೀನಿ. ಎಂಡಿಂಗ್ ಅಲ್ಲಿ 100 rupeesದು ನೋಟ್ ಸಿಗತ್ತೆ ನನಗೆ. 100 rupeesಗೆನೆ ಇಲ್ಲಿ ತಗೋಬಹುದಲ್ಲ ಅನ್ಬಿಟ್ಟು ಮತ್ತೆ ಹೊಟ್ಟೆ ಫಿಲ್ಲಿಂಗ್ ಆಗುನು ಇರುತ್ತೆ ಇದು ತಿಂದ್ರೆ ಅನ್ಬಿಟ್ಟು ಇದನ್ನ ಆರ್ಡರ್ ಮಾಡಿ ತಿಂದು ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ಆ ತರ ಕಾನ್ಸೆಪ್ಟ್. ಇರು. ಸೊ ಪ್ರೀ ರಿಕ್ವಿಸಿಟ್ಗೆ ನಾ ಹೇಳ್ದಂಗೆ ಆಲ್ಮೋಸ್ಟ್ ಇದೆಲ್ಲ ಕಲೆಕ್ಟ್ ಮಾಡಿ ಕೆಳಗಿಂದ ಮೇಲೆ ಎಲ್ಲ ಓಡಾಡೋ ತನಕನೇ 1 hour ಟೈಮ್ ಮುಗ್ದೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಫೋನ್
ಇದಕ್ಕೆ ಒಂದು ಸ್ವಿಚ್ ಆಫ್ ಆಗಿರೋ ಫೋನ್ ಅಂತ ತೋರ್ಸ್ಬೇಕು. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ನನ್ನ ಫೋನ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಈಗ ಆ ಫೋನ್ ನ ರಿಕ್ವೆಸ್ಟ್ ಮಾಡಿ ಒಂದ್ ಫೋನು ಮತ್ತೆ ಇಲ್ಲೇ ಒಳಗಡೆ ಹೋಗ್ಬಿಟ್ಟು ಒಂದು 100 ರೂಪೀಸ್ ನೋಟ್ ಇಸ್ಕೊಂಡಿದೀನಿ. ಇಷ್ಟುನು ಪ್ರೀ ರಿಕ್ವಿಸಿಟ್ ನಾನು ಸೆಟ್ ಮಾಡ್ಕೊಂಡಿರೋದು ವಿಡಿಯೋಗೋಸ್ಕರ. ಈಗ ವಿಡಿಯೋ ಶೂಟ್ ಹೇಗಾಗತ್ತೆ, ಎಷ್ಟು ರೀಟೇಕ್ಸ್ ತಗೋತೀವಿ, ಎಷ್ಟೋ ತನಕ ಒಂದ್ ವಿಡಿಯೋ ಶೂಟ್ ಮಾಡ್ಬೇಕಾಗತ್ತೆ ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ರೀಟೇಕ್ಸ್ ಅಲ್ಲಿ ಮೇ ಬಿ ಈ ಆಂಗಲ್ ಅಲ್ಲಿ ರೀಲ್ಸ್ ಆಂಗಲ್ ಅಲ್ಲಿ ಬರುತ್ತೆ ಆ ವಿಡಿಯೋ. ನಾನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಕೊಂಡು ಹೇಳ್ತೀನಿ. ಸೊ ಪ್ರಮೋಷನ್ ಶೂಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದು ಇವಾಗ ನಾನು ರೀಲ್ಸ್ಗೆ ಮಾಡ್ಕೊತಾ ಇರೋ ವಿಡಿಯೋ. ನಾನು ಇದನ್ನು 69 ರುಪೀಸ್ಗೆ ಇದೆಯಲ್ಲ ಅಂತ ತಿರುಗ್ಬಿಟ್ಟು ನೋಡ್ಬಿಟ್ಟು ಆಶ್ಚರ್ಯ ಪಡ್ತೀನಿ. ಅದಕ್ಕೆ ನಾನು ಪೊಸಿಷನಿಂಗ್ ಮಾಡ್ತಾಯಿದ್ದೀನಿ, ತೃಪ್ತಿಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅವಳನ್ನ ನಿಲ್ಲಿಸಿ ಕ್ಯಾಮ್ರಾದು ಪೊಸಿಷನಿಂಗ್ ಹೆಂಗಿರಬೇಕು, ಸೊ ನಾನು ಸೆಂಟ್ರಲ್ಲಿ ಕಾಣಬೇಕು ಮತ್ತು 69 ರುಪೀಸ್ ಸೆಂಟ್ರಲ್ಲಿ ಪೂರ್ತಿಯಾಗಿ ಕಾಣಬೇಕು ಅದೆಲ್ಲ ಹೇಳ್ಕೊಟ್ಟೆ. ಅದಾದಮೇಲಿಂದ ನಾನು ಶೂಟ್ ಮಾಡಿಕೊಂಡೆ. ಆ ಥರದ್ದು ತುಂಬ ರೀಟೇಕ್ಸ್ ಆಯಿತು. ನಾನು ಸೈಡ್ ಆ್ಯಂಗಲಲ್ಲಿ ಹೋಗ್ಬಿಡ್ತಾ ಇದ್ದೆ, ಇಲ್ಲ 6 ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ, ಇಲ್ಲ 9 ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 10 ಟೈಮ್ಸ್ ಆದ್ರೂ ರೀಶೂಟ್ ಮಾಡಿದ್ದೀವಿ ಅದನ್ನು. ಅದಾದಮೇಲಿಂದ ಇಲ್ಲಿ ನೋಡಿ ನಾನು ಹೆಂಗೆ ಪರದಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪನೂ ಕೂತ್ಕೊಳ್ಳೋಕ್ಕೆ ಇಲ್ಲಿ ಜಾಗನೇ ಇರಲಿಲ್ಲ. Is that chair empty? Everything is reserved. ಹಂಗೂ ಹಿಂಗೂ ಒಂದು 20 ನಿಮಿಷದಿಂದ ಕಾಯ್ದು ಹುಡ್ಕಾದ್ಮೇಲೆ ಒಂದೇ ಒಂದು ಜಾಗ ಸಿಕ್ತು. ಒಂದು ಚೇರ್ ಇತ್ತು, ಇನ್ನೊಂದು ಚೇರು ಒಂದು 10 ನಿಮಿಷ ವೀಡಿಯೋ ಶೂಟ್ ಮಾಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ವಿ. ಫಸ್ಟು ಏನು ಇವತ್ತು ಪ್ರಮೋಷನ್ ಮಾಡ್ತಾಯಿದ್ದೀನಿ ಆ ಬರ್ಗರ್ನ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಅಂದರೆ ಪ್ಯಾಟಿ ಎಲ್ಲ ದೊಡ್ಡದಾಗೆ ಚೆನ್ನಾಗೇ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅದನ್ನು ಫೋಕಸ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ವರ್ತ್ ಅನಿಸುತ್ತೆ 69 ರುಪೀಸ್ಗೆ ಒಂದು ಕೋಕ್ ಮತ್ತು ಒಂದು ಬರ್ಗರು. ಆ್ಯಂಡ್ ಒಂದು ಸ್ವಲ್ಪ ಫಿಲ್ಲಿಂಗ್ ಆಗೂ ಇರುತ್ತೆ. ಸೊ ಹೊಟ್ಟೆ ತುಂಬಿತು ಅನ್ನೋ ಥರ ಎಂಡಿಂಗಲ್ಲಿ ತೋರಿಸೋ ಥರ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೆ. ಫಸ್ಟ್ ಜಸ್ಟ್ ಹಾಗೆ ತಿನ್ನೋ ಥರ ಮಾಡಿದೆ ನೋಡಿ, ನಾನು ಫುಲ್ಲಾಗಿ ತಿಂದಿಲ್ಲ. ಆಮೇಲೆ ಪೊಸಿಷನಿಂಗ್ಸ್ ಕರೆಕ್ಟಾಗಿದೆಯಾ ಅಂತ ಮತ್ತೆ ಫೋನ್ನ ಇಸ್ಕೊಂಡು ನೋಡಿಕೊಂಡು, ಯಾಕೋ ಆ ಕಡೆ ಒಂದು ಸ್ವಲ್ಪ ಡಿಮ್ಮಾಗಿ ಬರ್ತಾಯಿತ್ತು ಅಂತ ಮತ್ತೆ ಆಪೋಸಿಟ್ ಸೈಡ್ ಬಂದೆ. ಅವಳದು ಏನು ನಾನ್ ವೆಜ್ ಇತ್ತು ಅದನ್ನು ಆ ಕಡೆ ತಳ್ಳಿಬಿಟ್ಟು ನನಗಿಟ್ಟಿರೋ ವೆಜ್ನ ನಾನು ಈ ಕಡೆಗೆ ತಳ್ಕೊಂಡು ಮತ್ತೆ ಪೊಸಿಷನಿಂಗ್ ಮಾಡಿ ಮತ್ತೆ ಇವಾಗ ಫಸ್ಟ್ ಬೈಟ್ನ ಮಾಡಿದೆ. ಈ ಕಡೆ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿತ್ತು, ಆ ರೀಸನ್ಗೆ ಇದನ್ನು ಫೈನಲೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ತಿಂದಾದ್ಮೇಲಿಂದ ಜಸ್ಟ್ ಎಂಜಾಯ್ ಮಾಡ್ತೀನಿ, ಒಂದು ಜ್ಯೂಸ್ ಕುಡಿತೀನಿ. ಎಲ್ಲ ಫುಲ್ ಖಾಲಿ ಆದಮೇಲಿಂದ ಅಪ್ಪ ಹೊಟ್ಟೆ ತುಂಬತಪ್ಪ ಪರವಾಗಿಲ್ಲ ಅಂತ ಹೇಳ್ತೀನಿ. ಸೊ ಅದಷ್ಟು ಕಾನ್ಸೆಪ್ಟು. ಆ್ಯಂಡ್ ಇವತ್ತಿನ ಊಟ ನನಗೆ ಇದೇನೆ, ಏನೂ ತಿಂದಿರಲಿಲ್ಲ. ಸೊ ವಿಡಿಯೋ ಎಲ್ಲ ಶೂಟ್ ಮುಗೀತು. ಇವಾಗ ಏನಪ್ಪ ಕೋಕ್ ಕೊಟ್ಟಿದ್ದಾರೆ ಮತ್ತೆ ಬರ್ಗರ್ ಸಹ ಕೊಟ್ಟಿದ್ದಾರೆ. ತಿನ್ನಲ್ಲ ಇವಾಗ, ಓಕೆ ಮುಗಿಸ್ಬಿಡ್ತೀನಿ. ಸೊ ಇವಾಗ ಇದನ್ನು ತಿನ್ನೋದು ಎಲ್ಲಾನು ಮತ್ತೆ ವಾಪಸ್ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೋಬೇಕು. 3 o'clock ಸ್ಟಾರ್ಟ್ ಮಾಡಿದ್ದು. ಫೋನ್ ಸ್ವಿಚ್ ಆಫ್. ಎಷ್ಟು ಟೈಮು? 5 o'clock. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದು 3 o'clock. ಇವಾಗ ಆಲ್ಮೋಸ್ಟ್ 5 o'clock ಆಗ್ತಾ ಬಂತು. ಇಷ್ಟೊತ್ತೇನು ವಾಪಸ್ ರೀಟೇಕ್ಸ್ ತಗೊಂಡು ಇದನ್ನು ಇವಾಗ 2ನೇ ಸರಿ ಇಸ್ಕೊಂಡಿರೋದು. ಆಕ್ಚುಲಿ ಒಂದ್ಸರಿ ತಿಂದಾಯ್ತು, ಅದು ಸರಿ ಹೋಗಿಲ್ಲ, ಮತ್ತೆ ರೀಟೇಕ್ ಮಾಡ್ತಾ ಇದೀವಿ. ಇದನ್ನ ಮೇ ಬಿ ನಾನು ತಿನ್ನೋದು ಇಲ್ಲ, ತಗೊಂಡ್ ಹೋಗ್ತೀನಿ ಮನೆಗೆ. ಜ್ಯೂಸ್ ಬಂದು ಸ್ವಲ್ಪ ಕುಡ್ದ್ಬಿಟ್ಟು. ಸೊ ಇದಿಷ್ಟು. ಮತ್ತೆ ತೃಪ್ತಿ ಬಂದು ಏನ್ ತಿಂದ? ಚಿಕನ್ ಬರ್ಗರ್ ಮತ್ತೆ ಜ್ಯೂಸ್ ಕುಡ್ದಾಯ್ತು. ಫಸ್ಟ್ ಲೇಟ್ ಆಗಿತ್ತಲ್ಲ, ನಾವು ಊಟನೂ ಮಾಡಿರ್ಲಿಲ್ಲ. ಆಕ್ಚುಲಿ ಕೆಳಗಡೆ ಅದು ಐಸ್ ಕ್ರೀಮ್ ಕೋನ್ದೆಲ್ಲ ಶೂಟ್ ಮಾಡಕ್ಕೆ ಆಲ್ಮೋಸ್ಟ್ ಅದೂನು 1 hour ತಗೊಂತು. ಇಲ್ಲಿ ಬಂದು ಆಲ್ರೆಡಿ 3 hours. ಇನ್ನು ಇಲ್ಲಿ ಅಲ್ಲೇ ಸೈಡ್ ಅಲ್ಲಿ ಇಟ್ಟಿದೀವಿ ಆ ಬ್ಯಾಗ್ಸ್ ಎಲ್ಲ, ಆ ಲಗೇಜ್ ಬ್ಯಾಗ್ಸ್, ಆಮೇಲೆ ಒಳಗಡೆ ಏನೇನ್ ತುಂಬಿದೀವಿ ಅದೆಲ್ಲ ವಾಪಸ್ ಅಲ್ಲಲ್ಲಿಗೆ ತಲುಪಿಸಿ ನಾವು ಮನೆಗೆ ಹೋಗೋ ತನಕ 6:30 ಆಗೋಗತ್ತೆ. ಸೊ ಇಷ್ಟು ಟೈಮ್ ಒಂದು ವಿಡಿಯೋಗೆ. ಮತ್ತೆ ಇದಿಷ್ಟೇ ಮುಗಿಯಲ್ಲ, ಹೋಗಾದ್ಮೇಲಿಂದ ಎಡಿಟಿಂಗ್ ಮಾಡ್ಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕು, ವಾಪಸ್ ಅವ್ರಿಗೆ ಕಳ್ಸ್ಬೇಕು, ಅಪ್ರೂವಲ್ ತಗೋಬೇಕು. ಇಲ್ಲ ಅಂದ್ರೆ ಇಲ್ಲಿಗೆ ಬಂದು ರೀಟೇಕ್ಸ್ ಮಾಡ್ಬೇಕಾಗ್ಬೋದು, ಇಲ್ಲ ವಾಯ್ಸ್ ಓವರ್ ಅಲ್ಲಿ ಚೇಂಜಸ್ ಇರ್ಬೋದು, ಎಡಿಟಿಂಗ್ ಅಲ್ಲಿ ಚೇಂಜಸ್ ಇರ್ಬೋದು, ಎಲ್ಲಾನು ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ ಅದನ್ನು ಮಿನಿಮಮ್ 2 to 3 hours ಅಂತೂ ತಗೊಳುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಪ್ರಾಸೆಸ್ ಇರುತ್ತೆ. ಅದಾದ್ಮೇಲಿಂದ ಅವ್ರು ಯಾವ ಟೈಮಿಗೆ ಹೇಳ್ತಾರೆ ಆ ಟೈಮಿಗೆ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅದನ್ನ. ಈ ರೀತಿ ಒಂದು ಜಸ್ಟ್ ಬೇಸಿಕ್ ಪ್ರಾಸೆಸ್ ನಾನು ತೋರಿಸಿದ್ದು, ಹೇಗ್ ನಡೆಯುತ್ತೆ, ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ, ಹೆಂಗೆ ರೀಟೇಕ್ಸ್ ಮಾಡ್ಬೇಕು, ತಿನ್ನಕ್ಕೆ
ಇವಾಗ ನಾನ್ ವೆಜ್ ನಾನು ಪ್ರಮೋಟ್ ಮಾಡಕ್ಕಾಗಲ್ಲ, ಸೊ ನನ್ನ ಜೊತೆ ಅವಳು ಬಂದಿದ್ದು ಚಿಕನ್ ತಿಂದ್ಲು. ಸೊ ಆತರ ನಾನು ತುಂಬಾನೇ ಚೂಸಿ ಆಗಿರ್ತೀನಿ ಏನು ಪ್ರಮೋಷನ್ಸ್ ಕೊಡ್ಬೇಕು ಅದ್ರ ಮೇಲೆ. ನನ್ನ ಪ್ರಕಾರ ಪ್ರಮೋಷನ್ಸ್ ಮಾಡೋದೇನು ಇಲ್ಲ ಅಂತ ಅನ್ಕೊಂತೀನಿ. ಏನಕ್ಕಂದ್ರೆ ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಆಕ್ಟರ್ಸ್ಗೆ ಜಾಸ್ತಿ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡೋದಕ್ಕಿಂತ ನಮ್ಗಳಿಂದ ಕಡಿಮೆ ದುಡ್ಡು, ಅವ್ರಿಗೂ ಖರ್ಚು ಕಮ್ಮಿ ಆಗತ್ತೆ. ಮೆಕ್ಡಾನಲ್ಸ್ದು ಬಿಡಿ ನಾ ಹೇಳ್ತಾ ಇರೋದು, ಚಿಕ್ಕ ಪುಟ್ಟ ಅಂಗಡಿ ಅವ್ರದ್ದು ನಾನು ಎಕ್ಸಾಂಪಲ್ಸ್ ಹೇಳ್ತಾ ಇರೋದು. ಸೊ ಅವರಿಗೆ ಅಷ್ಟೊಂದು ಖರ್ಚು ಮಾಡಿ ಪ್ರಮೋಷನ್ಸ್ ಮಾಡೋಷ್ಟು ಅವರಿಗೆ ಲಾಭ ಇರಲ್ಲ ಅಂತ ಹೇಳ್ಬೋದು. ಆ ತರದವ್ರಿಗೆ, ಸಣ್ಣ ಪುಟ್ಟ ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡಿರೋರಿಗೆ ಆಬ್ವಿಯಸ್ಲಿ ಈ ತರ ಪ್ರಮೋಷನ್ಸ್ ಇಂದ ಅವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಇದನ್ನು ಲಕ್ಷಾಂತರ ಜನ ನೋಡ್ತಾರೆ, ವ್ಯೂಸ್ ಎಲ್ಲ 1 ಲಕ್ಷ 2 ಲಕ್ಷ 1 ಮಿಲಿಯನ್ ಮೇಲೆ ಹೋಗುತ್ತೆ. ಅದರಿಂದ ಅವ್ರಿಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂಡ್ ನಮಗೂ ಒಂದು ಸಣ್ಣ ಪುಟ್ಟ ವರ್ಕ್ ಸಿಕ್ದಂಗ ಆಗುತ್ತೆ. ಇವಾಗ ಎಲ್ಲಾ ಕಡೆ ಹೋಗಿದ್ ಕಡೆನೆ ಇವಾಗ ಹೇಳಕ್ಕಾಗಲ್ಲ, ಅವರು ದುಡ್ಡೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ರು ಕೂಪನ್ಸ್ ತರ ಕೊಡ್ತಾರೆ. ಸೊ ನಾವ್ ಹೆಂಗೆ ಮಾತಾಡ್ಕೊಂಡು ಇದ್ ಮಾಡ್ಕೋತೀವಿ ಅದ್ರ ಮೇಲಿರುತ್ತೆ. ನನಗೂ ಪ್ರತಿಯೊಂದು ಪ್ರಮೋಷನ್ಗೆ ಏನೋ ಇಷ್ಟೊಂದು ದುಡ್ಡು ಬಿಡ್ತಾ ಇದೀವಿ, ಇಷ್ಟೊಂದು ಅರ್ನ್ ಮಾಡ್ಬಿಡ್ತಾ ಇದೀವಿ, ಆತರ ಎಲ್ಲರಿಗೂ ಇರಲ್ಲ. ಮೇ ಬಿ ಒಬ್ರಿಗಿಬ್ರಿಗಲ್ಲ, ತುಂಬಾ ಜನಕ್ಕೆ ಆ ತರಾನು ಇರ್ಬೋದು. ಬಟ್ ಈ ತರ ಲೋವರ್ ಎಂಡ್ ಅಲ್ಲಿ ಜಸ್ಟ್ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋ ರೀಸನ್ಗೂ ತುಂಬಾ ಜನ ವರ್ಕ್ ಮಾಡ್ತಾ ಇರ್ತಾರೆ ಈ ಫೀಲ್ಡ್ ಅಲ್ಲಿ. ಅವ್ರಿಗೆಲ್ಲರಿಗೂ ನೀವು ಸುಮ್ನೆ ಪ್ರಮೋಷನ್ ಮಾಡ್ತೀರಾ, ದುಡ್ಡು ಮಾಡ್ತೀರಾ ಅಂತ ಹೇಳೋದಕ್ಕಿಂತ ಅವ್ರದ್ದು ಎಫರ್ಟ್ಸ್ ಏನಿದೆ ಅನ್ನೋದನ್ನು ತುಂಬಾನೇ ಮ್ಯಾಟರ್ ಆಗತ್ತೆ. ಬಟ್ ನಾ ಹೇಳೋದು ಎಲ್ಲಾನು ಸುಮ್ನೆ ಸಿಕ್ಕಿದ್ದೆಲ್ಲಾನು ಪ್ರಮೋಟ್ ಮಾಡಿದ್ರೆ ತಪ್ಪು ಅಂತ ಹೇಳ್ಬೋದು. ಇವಾಗ ಏನ್ ಬೆಟ್ಟಿಂಗ್ ಆ್ಯಪ್ ಇರ್ಬೋದು, ಇಲ್ಲ ಅಂದ್ರೆ ಒಬ್ಬೊಬ್ರು ಏನು ಬೆಟ್ಟಿಂಗ್ ಆ್ಯಪ್ ಇಲ್ದೆ ಇನ್ನೆಂತ ಅದು ಜ್ಯೋತಿಷದ್ದು, ಆ ತರ ಕೆಲವೊಂದು ಚೂಸ್ ಮಾಡ್ಬೇಕು. ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ಸ್ ಇರ್ಬೋದು, ಆ ತರದ್ದೆಲ್ಲ ನಾವು ಮಾಡಿದ್ರೆ ತಪ್ಪು ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಈ ತರ ಥಿಂಗ್ಸ್ ಸಣ್ಣ ಪುಟ್ಟ, ಇಲ್ಲ ಅಂದ್ರೆ ಶಾಪಿಂಗ್ ಬಗ್ಗೆ ಎಲ್ಲ ಪ್ರಮೋಷನ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಎಂಡಿಂದ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಸಹ ನೀವು ಕಮೆಂಟಲ್ಲಿ ತಿಳಿಸಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಒಂದೇ ಒಂದು ಹ್ಯಾಟ್ ಡ್ರಾಪ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.